ನಮಸ್ಕಾರ ಆತ್ಮೀಯ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಭಾಳ ದಿನಗಳ ನಂತರ ವಿಡಿಯೋ ಮುಖಾಂತರ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ. ಯಾಕಂದರೆ SSC GD ಮತ್ತು ಆರ್ಮಿ ಪರೀಕ್ಷಾ ಶಿಬಿರಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿರುವುದರಿಂದ ನೇರವಾಗಿ ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿ ಕೊಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆ ಅವಸರದಲ್ಲಿ ನಾನು ಹಿನ್ನೆಲೆಯಾಗಿ ವಹಿಸಿಕೊಟ್ಟು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಆದರೆ ಇವತ್ತಿಂದ ಮತ್ತೆ ನೆಕ್ಸ್ಟ್ ನಿಮಗೆ ಏನು ಮಾಡ್ತೀನಂದ್ರೆ ವಿಡಿಯೋ ಮುಖಾಂತರ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅಭ್ಯರ್ಥಿಗಳೇ, ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ಆಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಹಾಗಾದರೆ ಇವತ್ತಿನ ವಿಶೇಷ ಏನಪ್ಪ ಅಂದರೆ SSC GDಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಈಗಾಗಲೇ ನೀವು ಪರೀಕ್ಷೆ ಹೋಗಲಿಕ್ಕೆ ತಯಾರಾಗಿದ್ದಿರಿ. ಹಾಗಾದರೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿದಿರಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, SSC GD ಪರೀಕ್ಷೆ ಬರೆಯಲು ನೀವೀಗ ಸಕಲ ಸಿದ್ಧತೆಯಲ್ಲಿ ತೊಡಗಿದಿರಿ. ಪರೀಕ್ಷೆಯು ಜನವರಿ 10, 2023 ಫೆಬ್ರವರಿ 2023ಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಯಲಿದೆ ಎಂಬುದು ನಿಮಗೆಲ್ಲ ತಿಳಿದಿರುವಂಥ ವಿಷಯ. ಆಲ್ರೆಡಿ ನಿಮಗೆಲ್ಲರಿಗೂ ಪರೀಕ್ಷಾ ವೇಳಾಪಟ್ಟಿ ತಿಳಿದಿದೆ. ಅದೇ ರೀತಿಯಾಗಿ ನಿಮ್ಮ ಪರೀಕ್ಷೆ ದಿನಾಂಕ, ನಿಗದಿತ ಸಮಯ ಹಾಗೂ ಸ್ಥಳವನ್ನು ನಿಮ್ಮ ಹಾಲ್ ಟಿಕೆಟ್ ಅಂದರೆ ಅಡ್ಮಿಟ್ ಕಾರ್ಡ್ನಲ್ಲಿ ನಿಖರವಾಗಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದವರು ನೀಡಿದ್ದಾರೆ. ಅವರು ತಿಳಿಸಿದ ಹಾಗೆ ಸರಿಯಾದ ಸಮಯಕ್ಕೆ ಸರಿಯಾದ ದಿನಾಂಕದಂದು ನಿಗದಿತ ಸ್ಥಳಕ್ಕೆ ಹಾಜರಾಗಿ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿ. ಪರೀಕ್ಷೆಗೆ ಹಾಜರಾಗಲು ನೀವು ಅಡ್ಮಿಟ್ ಕಾರ್ಡ್ದೊಂದಿಗೆ ತೆಗೆದುಕೊಂಡು ಹೋಗಬೇಕಾದ ದಾಖಲಾತಿ ಹಾಗೂ ಪ್ರಮುಖ ಸೂಚನೆಗಳನ್ನು ನೀವು ತಿಳಿದಿರಬೇಕು. ಅಡ್ಮಿಟ್ ಕಾರ್ಡ್ನಲ್ಲಿ ಇರುವ ಡೇಟ್ ಆಫ್ ಬರ್ತ್ ಪ್ರಕಾರ ಇರುವ ID ಪ್ರೂಫ್ ಅನ್ನು ನೀವು ತೆಗೆದುಕೊಂಡು ಹೋಗಬೇಕು. ಉದಾಹರಣೆ ಆಧಾರ್ ಕಾರ್ಡ್ನಲ್ಲಿ ದಿನ, ತಿಂಗಳು ಹಾಗೂ ವರ್ಷ ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಇರುವ ಹಾಗೆ ಇರಬೇಕು. ಒಂದು ವೇಳೆ ಮಿಸ್ ಮ್ಯಾಚ್ ಆದರೆ ನಿಮ್ಮನ್ನು ಪರೀಕ್ಷೆಗೆ ಅನುಮತಿ ಪಡಿಸಲಾಗುವುದಿಲ್ಲ. ಜನರಲ್ ಇನ್ಸ್ಟ್ರಕ್ಷನ್ ಫಾರ್ ಕ್ಯಾಂಡಿಡೇಟ್ಸ್. ಅಭ್ಯರ್ಥಿಗಳಿಗೆ ಅಡ್ಮಿಟ್ ಕಾರ್ಡ್ನಲ್ಲಿ ತಿಳಿಸಿರುವ ಹಾಗೆ ಸರಿಯಾದ ಸಮಯಕ್ಕೆ ರಿಪೋರ್ಟಿಂಗ್ ಟೈಮ್ ಅಂದರೆ ಎಂಟ್ರಿ ಟೈಮ್ಗೆ ತಿಳಿಸಿದ ಹಾಗೆ ಸ್ಲಾಟ್ಗೆ ನೀವು ಹಾಜರಿರಬೇಕು. ಅಭ್ಯರ್ಥಿಗಳು ತಿಳಿಸಿರುವ ಸಮಯಕ್ಕೆ ಹಾಜರಾಗದಿದ್ದರೆ ಅಂಥ ಅಭ್ಯರ್ಥಿಗಳನ್ನು ಪರೀಕ್ಷೆಗೆ ಅನುಮತಿ ಮಾಡುವುದಿಲ್ಲ. ನೆಕ್ಸ್ಟ್, ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಲು ರಿಪೋರ್ಟ್ ಮಾಡಿಕೊಳ್ಳಲು ತೆಗೆದುಕೊಂಡು ಹೋಗಬೇಕಾದ ದಾಖಲಾತಿಗಳು. ಒಂದನೇದು ಅಡ್ಮಿಟ್ ಕಾರ್ಡ್, ಎರಡನೇದು ಇತ್ತೀಚಿನ 3x3.5 ಸೆಂಟಿಮೀಟರ್ನ 2 ಕಲರ್ ಫೋಟೋ. ಆಮೇಲೆ ನೆಕ್ಸ್ಟ್ ಒರಿಜಿನಲ್ ID ಪ್ರೂಫ್ ಇಫ್ ಎನಿ, ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು. ಐಡೆಂಟಿಟಿಯಲ್ಲಿ ಡೇಟ್ ಆಫ್ ಬರ್ತ್ ಇರದೇ ಇದ್ದರೆ ಅವಾಗ ಏನು ಮಾಡಬೇಕಪ್ಪ ಅಂದ್ರೆ ನೀವು ಒರಿಜಿನಲ್ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು. ಅದರಲ್ಲಿ ಡೇಟ್ ಆಫ್ ಬರ್ತ್ ಇದ್ದೇ ಇರ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಫೇಸ್ ಮಾಸ್ಕ್ ತೊಗೊಂಡು ಹೋಗಬೇಕು. ಅದೇ ರೀತಿಯಾಗಿ ಹ್ಯಾಂಡ್ ಸ್ಯಾನಿಟೈಸರ್ ಅಂದ್ರೆ ಸ್ಮಾಲ್ ಒಂದು ಬಾಟಲ್ ಒಯ್ಯಬೇಕು. ಆಮೇಲೆ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಇರಬೇಕು. ಅಡ್ಮಿಟ್ ಕಾರ್ಡಿನ ಕೆಳಗೆ ಇರುವ COVID-19 ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮನ್ನು ಪ್ರಿಂಟ್ ತೆಗೆದುಕೊಂಡು ಹೋಗಬೇಕು. ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾದ ನಂತರ ಯಾವ ಪರ್ಮಿಷನ್ ಇಲ್ಲದೆ ಎದ್ದು ನೀವು ಹೊರಗಡೆ ಹೋದರೆ ಅಂಥ ಅಭ್ಯರ್ಥಿಗಳನ್ನ ಪರೀಕ್ಷೆಗೆ ಬರೆಯಲು ಮರು ಅನುಮತಿ ಮಾಡಿಕೊಡುವುದಿಲ್ಲ. ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಭ್ಯರ್ಥಿಯು ಅಡ್ಮಿಟ್ ಕಾರ್ಡ್ನಲ್ಲಿ ಇರುವ ಸ್ಥಳದಲ್ಲಿ ವೆನ್ನಲ್ಲಿ ಮಾತ್ರ ನಿಮಗೆ ಪರೀಕ್ಷೆ ಬರೆಯಲು ಅವಕಾಶ ಇರುತ್ತದೆ. ಅಭ್ಯರ್ಥಿಯು ಪರೀಕ್ಷಾ ಸ್ಥಳಕ್ಕೆ ಒಂದು ದಿನ ಮುಂಚಿತವಾಗಿ ಭೇಟಿ ನೀಡಿದರೆ ನಿಮ್ಮ ಸಮಯಕ್ಕೆ ನೀವು ಸರಿಯಾಗಿ ಹಾಜರಾಗಲು ಅನುಕೂಲವಾಗುತ್ತದೆ. ಅಭ್ಯರ್ಥಿಗಳು ಯಾವತ್ತೂ ಅವಸರದಿಂದ ಹೋಗಿ ನೀವು ಪರೀಕ್ಷೆ ಬರೆಯೋಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ದಿನ ಹೋಗಿ ನಿಮ್ಮ ಸ್ಥಳ ಎಲ್ಲಿದೆ ಅನ್ನೋದನ್ನು ನೀವು ನಿಖರಪಡಿಸಿಕೊಂಡ್ರೆ ಅದು ನಿಮಗೆ ಒಳ್ಳೆಯದು. ಅದೇ ರೀತಿಯಾಗಿ ಅಭ್ಯರ್ಥಿಯು ಒಂದು ವೇಳೆ ಒಂದಕ್ಕಿಂತ ಹೆಚ್ಚು ಬಾರಿ ಪರೀಕ್ಷೆಗೆ ಹಾಜರಾಗದಿದ್ದರೆ, ಅಂದರೆ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಿ ಹಾಜರಾಗದಿದ್ದರೆ ಅಂಥ ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲಿಕ್ಕೆ ಅವರನ್ನು ಏನು ಮಾಡ್ತಾರೆ ಅಂದರೆ ಅವಕಾಶವನ್ನು ಕೊಡೋದಿಲ್ಲ. ಮುಂದಿನ ಪರೀಕ್ಷೆಗೆ ಸಹಿತ ನಿಮ್ಮನ್ನು ತೆಗೆದುಹಾಕ್ತಾರೆ. ಇದು ನಿಮ್ಗೆ ಗೊತ್ತಿರಬೇಕು. ನೀವು ಅರ್ಜಿ ಹಾಕಿ ಪರೀಕ್ಷೆಗೆ ಹೋಗದಿದ್ದರೆ ಅಭ್ಯರ್ಥಿಯು ಪರೀಕ್ಷಾ ಕೇಂದ್ರಕ್ಕೆ ವಾಚ, ಬುಕ್ಸ, ಪೇಪರ, ಮ್ಯಾಗ್ಝಿನ್ಸ, ಇಲೆಕ್ಟ್ರಾನಿಕ್ಸ, ಆಮೇಲೆ ಗಾರ್ಡ್ ಗೇಟ್ಸ, ಮೊಬೈಲ್ ಫೋನ್ಸ, ಬ್ಲೂಟೂತ ಡಿವೈಸ, ಹೆಡ್ಫೋನ್ಸ, ಪೆನ್ ಬಟನ್ ಹೋಲ, ಆಮೇಲೆ ಸ್ಟೇ ಕ್ಯಾಮ್ರಾ, ಆಮೇಲೆ ಸ್ಕ್ಯಾನರ, ಆಮೇಲೆ ಕ್ಯಾಲ್ಕುಲೇಟ್ರ, ಆಮೇಲೆ ಸ್ಟೋರೇಜ್ ಡಿವೈಸ ಇಂಥ ವಸ್ತುಗಳನ್ನು ತೆಗೆದುಕೊಂಡು ಹೋಗಬಾರ್ದು. ಇವುಗಳನ್ನ ಸಂಪೂರ್ಣ ಏನು ಮಾಡ್ಯಾರಪ್ಪ ಅಂದ್ರೆ ಪರೀಕ್ಷಾ ಕೇಂದ್ರದಿಂದ ನಿಷೇಧಿಸಲಾಗಿದೆ. ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಏನಪ್ಪ ಅಂದ್ರೆ ಅಭ್ಯರ್ಥಿಯು ಪರೀಕ್ಷಾ ಕೇಂದ್ರಕ್ಕೆ ವಿಶೇಷವಾಗಿ ಹೆಣ್ಮಕ್ಳುಗಳನ್ನ ಒಯ್ತಿರ್ತಾರೆ. ಏನಪ್ಪ ಅಂದ್ರೆ ನೋಸ್ ಪಿನ್ನ, ಆಮೇಲೆ ಬ್ರಾಸ್ಲೈಟ್ಸ, ಆಮೇಲೆ ಇಯರಿಂಗ್ಸ, ಆಮೇಲೆ ಚಾರ್ಮ್ಸ, ಆಮೇಲೆ ಕಡಾಸ ಮತ್ತು ಧಾರ್ಮಿಕ ಸಂಕೇತಗಳನ್ನು ಗುರುತುಗಳನ್ನು ಧರಿಸಿ ಪರೀಕ್ಷೆಗೆ ಯಾರೂ ಹಾಜರಾಗಬಾರ್ದು.
ಇದು ನಿಮಗೆ ಗೊತ್ತಿರಬೇಕು. ವಿಶೇಷವಾಗಿ ಹೆಣ್ಮಕ್ಳು ಈ ತಪ್ಪನ್ನು ಮಾಡ್ತಾ ಇರ್ತಾರೆ. ಇವುಗಳ ಬಗ್ಗೆ ಸಹಿತ ಹೆಣ್ಮಕ್ಳು ನಿಮಗೆ ಮಾಹಿತಿ ಇರಬೇಕು. ಅಭ್ಯರ್ಥಿಗಳು ಯಾವುದೇ ರೀತಿಯ ಬ್ಯಾಗ್ ಹಾಗೂ ಪ್ರೊಹಿಬಿಟೆಡ್ ವಸ್ತುಗಳನ್ನು ತೆಗೆದುಕೊಂಡು ಬರಬಾರ್ದು. ಬಂದರೂ ಕೂಡ ಅದರ ಸೇಫ್ಟಿ ಅವರಿಗೆ ಸಂಬಂಧಿಸಿದ್ದು. ಆಯೋಗ ಯಾವುದೇ ರೀತಿಯ ಅರೇಂಜ್ಮೆಂಟ್ ಮಾಡಿರುವುದಿಲ್ಲ. ಪರೀಕ್ಷೆಗೆ ಬೇಕಾದ ಪೆನ್ ಹಾಗೂ ರಫ್ ವರ್ಕಿಗೆ ಬೇಕಾದ ರಫ್ ಶೀಟ್ ಪರೀಕ್ಷಾ ಲ್ಯಾಬ್ನಲ್ಲಿ ಅಭ್ಯರ್ಥಿಗಳಿಗೆ ಸಿಗುತ್ತವೆ. ಅದೇ ರೀತಿಯಾಗಿ ಎಲ್ಲ ಪರೀಕ್ಷಾ ಲ್ಯಾಬ್ಗಳು ವಿಡಿಯೋ ಆಗುತ್ತಿರ್ತವೆ, ಅಂದರೆ ಕ್ಯಾಮ್ರಾ ಅಳವಡಿಸಿರ್ತಾರೆ. ನಿಮ್ಗೆ ಗೊತ್ತಿರಬೇಕು, ನೀವು ಪರೀಕ್ಷೆ ಬರೆಯತಕ್ಕಂಥದ್ದನ್ನು ಎಲ್ಲ ಕಡೆ ಕ್ಯಾಮ್ರಾ ಮುಖಾಂತರ ರೆಕಾರ್ಡಿಂಗ್ ಮಾಡ್ತಿರ್ತಾರೆ. ಅಲ್ಲಿಯೂ ಸಹಿತ ನೀವು ಸರಿಯಾಗಿರಬೇಕು. ಅಭ್ಯರ್ಥಿಗಳಿಗೆ ಸ್ಕ್ರೀನ್ ಮೇಲೆ ಎಲೆಕ್ಟ್ರಾನಿಕ್ ವಾಚ್ ಇರುತ್ತದೆ, ಅದು ನಿಮ್ಗೆ ಗೊತ್ತಿರಬೇಕು. ಯಾಕಂದರೆ ಯಾರು ಕೈಯಲ್ಲಿ ವಾಚನ್ನು ಕಟ್ಟಿಕೊಂಡು ಹೋಗಬಾರ್ದು. ನಿಮಗೆ ಅಲ್ಲೇ ಟೈಮ್ ತೋರಿಸಲಿಕ್ಕೆ ಅಲ್ಲೇ ಸ್ಕ್ರೀನ್ ಮೇಲೆ ವಾಚನ್ನು ಚಾಲೂ ಮಾಡ್ತಾರೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಕಾಂಟ್ಯಾಕ್ಟ್ ಲೆನ್ಸ್ ಧರಿಸಿದರೆ ಅಂಥ ಅಭ್ಯರ್ಥಿಗಳಿಗೆ ಪರೀಕ್ಷೆಗೆ ಒಳಪಡಿಸಲಾಗದು, ಅಂಥವ್ರಿಗೆ ಅವಕಾಶ ಕೊಡೋಂಗಿಲ್ಲ. ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿರಲಿ. ಅದೇ ರೀತಿಯಾಗಿ ಅಭ್ಯರ್ಥಿಯು ಪರೀಕ್ಷಾ ಕೇಂದ್ರದಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಮಾಡಿದರೆ ಅಂಥ ಅಭ್ಯರ್ಥಿಗಳನ್ನ ಪರೀಕ್ಷೆಯಿಂದ ಏನು ಮಾಡ್ತಾರಪ್ಪ ಅಂದ್ರೆ ರದ್ದು ಮಾಡ್ತಾರೆ. ಹಾಗೂ ಮತ್ತೇನು ಮಾಡ್ತಾರೆ ಅಂದ್ರೆ ಅಂಥ ಅಭ್ಯರ್ಥಿಗಳಿಗೆ ಮುಂದಿನ ಪರೀಕ್ಷೆಗೆ ಕೂಡಬಾರ್ದು ಅಂತೇಳಿ ಡಿಬಾರ್ ಸಹಿತ ಮಾಡ್ತಾರೋ, ಅದು ನಿಮ್ಗೆ ಗೊತ್ತಿರಬೇಕು. ಹಾಗೂ ಅಂಥ ಅಭ್ಯರ್ಥಿಗಳ ಮೇಲೆ ಕ್ರಿಮಿನಲ್ ಕೇಸ್ ಸಹಿತ ಮಾಡ್ತಾರೋ, ಅದು ಎಚ್ಚರಿಕೆಯಿಂದ ನೀವು ಅಲ್ಲಿ ಪರೀಕ್ಷೆಯನ್ನು ಬರೀಬೇಕು. ಯಾವುದೇ ರೀತಿ ಗದ್ದಲ ಡಿಸ್ಟರ್ಬೆನ್ಸು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನೀವು ಪರೀಕ್ಷೆಯನ್ನು ಬರೀಬೇಕು. ಅದೇ ರೀತಿಯಾಗಿ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಬೇಕು ಏನಪ್ಪ ಅಂದ್ರೆ, ಪರೀಕ್ಷಾ ಸಮಯಕ್ಕೆ ಕಂಪ್ಯೂಟರ್ ಅಥವಾ ಇನ್ನಿತರ ಯಾವುದೇ ಟೆಕ್ನಿಕಲ್ ಇಶ್ಯೂ ಆದರೆ ಅದನ್ನು ಪರಿವೀಕ್ಷಕರಿಗೆ ಅಂಥದನ್ನು ಗಮನಕ್ಕೆ ತಂದು ಅವರು ಯಾವ ರೀತಿ ಮುಂದುವರಿಯಂತಾರೆ ಆ ರೀತಿನ ನೀವು ಮುಂದುವರಿಬೇಕು. ಅಭ್ಯರ್ಥಿಗಳು ಯಾವುದೇ ರೀತಿ ಗೊಂದಲಗಳಿದ್ದರೆ SSC ಕಮಿಷನ್ ಆಯೋಗದ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ ಸಂಪೂರ್ಣ ನಿಮಗೆ ಮಾಹಿತಿಯನ್ನು ತಿಳಿದುಕೊಳ್ಳಿ. ಯಾವುದೇ ರೀತಿ ಗೊಂದಲ ಆಗಬೇಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ SSC ಪರೀಕ್ಷೆಗೆ ಸಂಬಂಧಪಟ್ಟಂಥ ಇನ್ನೂ 2-3 ವಿಡಿಯೋಗಳನ್ನು ಮಾಡಲಿದ್ದೇನೆ ಅಭ್ಯರ್ಥಿಗಳೇ, ಮತ್ತು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನಾನು ನೀಡಲಿದ್ದೇನೆ. ಆದ್ದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಆತ್ಮೀಯ ಅಭ್ಯರ್ಥಿಗಳೇ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯ ಆಫಿಷಿಯಲ್ ಯೂಟ್ಯೂಬ್ ಚಾನಲ್ ಈಗಾಗಲೇ 1,09,000 ಮೇಲೆ ಅಧಿಕ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಅವ್ರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ಇನ್ನೂ ಹೊಸದಾಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಏಕೆಂದರೆ ಪ್ರತಿನಿತ್ಯ ಡಿಫೆನ್ಸ್ ಫೋರ್ಸ್ಗಳ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ವೀಕ್ಷಣೆ ಮಾಡಬಹುದು. ಜೈ ಹಿಂದ್. ಆತ್ಮೀಯ ಅಭ್ಯರ್ಥಿಗಳೇ, ಅಗ್ನಿಪಥ ಆರ್ಮಿ ರ್ಯಾಲಿಯಲ್ಲಿ, ಅಂದರೆ ಹಾವೇರಿ ಆರ್ಮಿ ರ್ಯಾಲಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದ 52 ಅಭ್ಯರ್ಥಿಗಳು ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಆರ್ಮಿ ಫಲಿತಾಂಶದಲ್ಲಿ ನಮ್ಮ ಸಂಸ್ಥೆ ನಂಬರ್ 1 ಸ್ಥಾನದಲ್ಲಿದೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ನಮ್ಮ ಸಂಸ್ಥೆಯ ಶಿಬಿರಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.